ಒಂದ್ ಕಡೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ವರ್ಸಸ್ ಕೇಂದ್ರ ಅನ್ನುವಂತಹ ಪರಿಸ್ಥಿತಿ ಆಗಿದ್ರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ನಡೆ ಇದೆಯಲ್ಲ, ಕಾಮಗಾರಿಗಳ ವಿಚಾರದಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರ, ಇದು ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧಕ್ಕೆ ಕಾರಣ ಆಗಿದೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಜೆಪಿ ನಾಯಕರು ಇದೇ ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಸದನದ ಹೊರಗಡೆ ಜನಾಭಿಪ್ರಾಯ ಮೂಡಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ಇದಕ್ಕೂ ಮುನ್ನ 2 ಹಂತದ ಹೋರಾಟಕ್ಕೆ ತೀರ್ಮಾನ ಆಗಿದೆ. ಮೊದಲು ರಾಷ್ಟ್ರಪತಿಗಳಿಗೆ ದೂರು ನೀಡಬೇಕು ಅಂತ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಸದನದ ಬಳಿಕ ರಾಷ್ಟ್ರಪತಿಗಳಿಗೆ ದೂರು ಕೊಡೋದಕ್ಕೆ ಕೇಸರಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಜನರ ಅಭಿಪ್ರಾಯಕ್ಕೂ ಕೂಡ ಮುಂದಾಗಬೇಕು ಅನ್ನುವಂತಹ ಪ್ಲಾನ್ ಬಿಜೆಪಿ ನಾಯಕರದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಭಿಷೇಕ್, ಒಂದ್ ಕಡೆ ವಕ್ಫ್ ವಿಚಾರ, ಮತ್ತೊಂದು ಕಡೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರ. ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಓಲೈಕೆಯ ರಾಜಕಾರಣದ ಮೊರೆ ಹೋಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಮೊದಲನೇದಾಗಿ ಕೇಂದ್ರ ಸರ್ಕಾರ ತಂದಿರುವಂತಹ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ನಿನ್ನೆ ಅಸೆಂಬ್ಲಿನಲ್ಲಿ ಈಗ ಎಲ್ಲರೂ ಒಮ್ಮತದಿಂದ ಸಮ್ಮತದಿಂದ ನಾವು ಇದನ್ನ ಧಿಕ್ಕರಿಸ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿರುವಂತದ್ದು. ಅಲ್ಲಿ ಬಳಸಿರುವಂತಹ ಪದ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ತಿದ್ದುಪಡಿ ಮಸೂದೆ ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ, ನಮ್ಮ ರಾಜ್ಯದ ಹಾಗೂ ಇತರೆ ಭಾರತದಲ್ಲಿರುವಂತಹ ದೇಶಗಳ ಅಭಿಪ್ರಾಯವನ್ನ ಪಡೆಯದೆ ಈ ಒಂದು ಮಸೂದೆಯನ್ನ ಚಾಲ್ತಿಗೆ ತರಲಾಗಿದೆ ಅನ್ನೋದು ಕಾಂಗ್ರೆಸ್ನ ವಾದ ಆಗಿದೆ. ಮತ್ತೊಂದು ಕಡೆ ಈ ಒಂದು ನಿರ್ಣಯಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನೋದು ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು ಈಗಾಗಲೇ ಮಾಹಿತಿಯನ್ನ ನೀಡಿರುವಂತದ್ದು. ಮತ್ತೊಂದು ಕಡೆ ಈಗ ಮುಸಲ್ಮಾನ ಮೀಸಲಾತಿ ವಿಚಾರವಾಗಿ ನಾವು ನೋಡೋದಾದ್ರೆ, ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಜಾರಿಗೆ ಬರಬಾರದು ಅಂತ ಕಳೆದ ಅನೇಕ ದಿನಗಳಿಂದ ಬಿಜೆಪಿ ಹಾಗೂ ಜೆಡಿಎಸ್ ಬಣ್ಣ ತೊಟ್ಟಿರುವಂತದ್ದು. ಇದನ್ನ ನಾವು ರಾಜಕೀಯವಾಗಿ ಮುಂದುವರಿಸೋದಕ್ಕಿಂತ ಜನರ ಗಮನಕ್ಕೆ ಇದನ್ನ ತರ್ತೇವೆ. ಯಾವ ರೀತಿ ಮುಸ್ಲಿಂ ಓಲೈಕೆಯ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಿದೆ, ಇಲ್ಲಿ ಹಿಂದುಳಿದ ವರ್ಗಗಳ ಎಲ್ಲರ ಓಲೈಕೆಯನ್ನ ಮಾಡಿದ್ರೆ ಪರವಾಗಿರಲಿಲ್ಲ, ಆದ್ರೆ ಇಲ್ಲಿ ಕೇವಲ ಮುಸಲ್ಮಾನರ ಓಲೈಕೆಯನ್ನ ಮಾಡ್ತಿರೋದ್ರಿಂದ ಇದನ್ನ ಬೂತ್ ಮಟ್ಟದಿಂದ ವಾರ್ಡ್ ಮಟ್ಟದಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಇದನ್ನು ಜನರ ಗಮನಕ್ಕೆ ತರ್ತೇವೆ. ಅದರ ಜೊತೆಗೆ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೂ ಈಗಾಗಲೇ ಪತ್ರ ಬರೆದಲಾಗಿದ್ದರಿಂದ ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆದು ಇದಾದ ನಂತರ ಹೆಚ್ಚಿನ ಹೋರಾಟದ ಪ್ಲಾನ್ ಅನ್ನ ಮಾಡಿಕೊಳ್ತೇವೆ, ಅಗತ್ಯ ಬಿದ್ದಲ್ಲಿ ಕೋರ್ಟ್ಗೂ ಕೂಡ ಹೋಗ್ತೇವೆ ಅಂತ ಈಗಾಗಲೇ ಬಿಜೆಪಿ ತಿಳಿಸಿರುವಂತದ್ದನ್ನ ಯಥಾವತ್ ಚಾಲನೆಗೆ ತರೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಿರುವಂತದ್ದು. ಶ್ರುತಿ, ಓಕೆ ಅಭಿಷೇಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಂದ್ ಕಡೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ವರ್ಸಸ್ ಕೇಂದ್ರ ಅನ್ನುವಂತಹ ಪರಿಸ್ಥಿತಿ ಆಗಿದ್ರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ನಡೆ ಇದೆಯಲ್ಲ, ಕಾಮಗಾರಿಗಳ ವಿಚಾರದಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರ, ಇದು ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧಕ್ಕೆ ಕಾರಣ ಆಗಿದೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಜೆಪಿ ನಾಯಕರು ಇದೇ ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಸದನದ ಹೊರಗಡೆ ಜನಾಭಿಪ್ರಾಯ ಮೂಡಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ಇದಕ್ಕೂ ಮುನ್ನ 2 ಹಂತದ ಹೋರಾಟಕ್ಕೆ ತೀರ್ಮಾನ ಆಗಿದೆ. ಮೊದಲು ರಾಷ್ಟ್ರಪತಿಗಳಿಗೆ ದೂರು ನೀಡಬೇಕು ಅಂತ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಸದನದ ಬಳಿಕ ರಾಷ್ಟ್ರಪತಿಗಳಿಗೆ ದೂರು ಕೊಡೋದಕ್ಕೆ ಕೇಸರಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಜನರ ಅಭಿಪ್ರಾಯಕ್ಕೂ ಕೂಡ ಮುಂದಾಗಬೇಕು ಅನ್ನುವಂತಹ ಪ್ಲಾನ್ ಬಿಜೆಪಿ ನಾಯಕರದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಭಿಷೇಕ್, ಒಂದ್ ಕಡೆ ವಕ್ಫ್ ವಿಚಾರ, ಮತ್ತೊಂದು ಕಡೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರ. ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಓಲೈಕೆಯ ರಾಜಕಾರಣದ ಮೊರೆ ಹೋಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಮೊದಲನೇದಾಗಿ ಕೇಂದ್ರ ಸರ್ಕಾರ ತಂದಿರುವಂತಹ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ನಿನ್ನೆ ಅಸೆಂಬ್ಲಿನಲ್ಲಿ ಈಗ ಎಲ್ಲರೂ ಒಮ್ಮತದಿಂದ ಸಮ್ಮತದಿಂದ ನಾವು ಇದನ್ನ ಧಿಕ್ಕರಿಸ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿರುವಂತದ್ದು. ಅಲ್ಲಿ ಬಳಸಿರುವಂತಹ ಪದ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ತಿದ್ದುಪಡಿ ಮಸೂದೆ ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ, ನಮ್ಮ ರಾಜ್ಯದ ಹಾಗೂ ಇತರೆ ಭಾರತದಲ್ಲಿರುವಂತಹ ದೇಶಗಳ ಅಭಿಪ್ರಾಯವನ್ನ ಪಡೆಯದೆ ಈ ಒಂದು ಮಸೂದೆಯನ್ನ ಚಾಲ್ತಿಗೆ ತರಲಾಗಿದೆ ಅನ್ನೋದು ಕಾಂಗ್ರೆಸ್ನ ವಾದ ಆಗಿದೆ. ಮತ್ತೊಂದು ಕಡೆ ಈ ಒಂದು ನಿರ್ಣಯಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನೋದು
ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು ಈಗಾಗಲೇ ಮಾಹಿತಿಯನ್ನ ನೀಡಿರುವಂತದ್ದು. ಮತ್ತೊಂದು ಕಡೆ ಈಗ ಮುಸಲ್ಮಾನ ಮೀಸಲಾತಿ ವಿಚಾರವಾಗಿ ನಾವು ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಜಾರಿಗೆ ಬರಬಾರದು ಅಂತ ಕಳೆದ ಅನೇಕ ದಿನಗಳಿಂದ ಬಿಜೆಪಿ ಹಾಗೂ ಜೆಡಿಎಸ್ ಬಣ್ಣ ತೊಟ್ಟಿರುವಂತದ್ದು. ಇದನ್ನ ನಾವು ರಾಜಕೀಯವಾಗಿ ಮುಂದುವರಿಸೋದಕ್ಕಿಂತ ಜನರ ಗಮನಕ್ಕೆ ಇದನ್ನ ತರ್ತೇವೆ. ಯಾವ ರೀತಿ ಮುಸ್ಲಿಂ ಓಲೈಕೆ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಿದೆ, ಇಲ್ಲಿ ಹಿಂದುಳಿದ ವರ್ಗಗಳ ಎಲ್ಲರ ಓಲೈಕೆಯನ್ನ ಮಾಡಿದ್ರೆ ಪರವಾಗಿರಲಿಲ್ಲ, ಆದ್ರೆ ಇಲ್ಲಿ ಕೇವಲ ಮುಸಲ್ಮಾನರ ಓಲೈಕೆಯನ್ನ ಮಾಡ್ತಿರೋದ್ರಿಂದ ಇದನ್ನ ಬೂತ್ ಮಟ್ಟದಿಂದ ವಾರ್ಡ್ ಮಟ್ಟದಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಇದನ್ನ ಜನರ ಗಮನಕ್ಕೆ ತರ್ತೇವೆ. ಅದರ ಜೊತೆಗೆ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೂ ಈಗಾಗಲೇ ಪತ್ರ ಬರೆದರಾಗಿದ್ದರಿಂದ ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆದು ಇದಾದ ನಂತರ ಹೆಚ್ಚಿನ ಹೋರಾಟದ ಪ್ಲಾನ್ ಅನ್ನ ಮಾಡಿಕೊಳ್ತೇವೆ, ಅಗತ್ಯ ಬಿದ್ದಲ್ಲಿ ಕೋರ್ಟ್ಗೂ ಕೂಡ ಹೋಗ್ತೇವೆ ಅಂತ ಈಗಾಗಲೇ ಬಿಜೆಪಿ ತಿಳಿಸಿರುವಂತದ್ದನ್ನ ಯಥಾವತ್ ಚಾಲನೆಗೆ ತರೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಿರುವಂತದ್ದು. ಶ್ರುತಿ. ಓಕೆ ಅಭಿಷೇಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಂದ್ ಕಡೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ವರ್ಸಸ್ ಕೇಂದ್ರ ಅನ್ನುವಂತಹ ಪರಿಸ್ಥಿತಿ ಆಗಿದ್ರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ನಡೆ ಇದೆಯಲ್ಲ, ಕಾಮಗಾರಿಗಳ ವಿಚಾರದಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರ, ಇದು ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧಕ್ಕೆ ಕಾರಣ ಆಗಿದೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಜೆಪಿ ನಾಯಕರು ಇದೇ ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಸದನದ ಹೊರಗಡೆ ಜನಾಭಿಪ್ರಾಯ ಮೂಡಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ಇದಕ್ಕೂ ಮುನ್ನ 2 ಹಂತದ ಹೋರಾಟಕ್ಕೆ ತೀರ್ಮಾನ ಆಗಿದೆ. ಮೊದಲು ರಾಷ್ಟ್ರಪತಿಗಳಿಗೆ ದೂರು ನೀಡಬೇಕು ಅಂತ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಸದನದ ಬಳಿಕ ರಾಷ್ಟ್ರಪತಿಗಳಿಗೆ ದೂರು ಕೊಡೋದಕ್ಕೆ ಕೇಸರಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಜನರ ಅಭಿಪ್ರಾಯಕ್ಕೂ ಕೂಡ ಮುಂದಾಗಬೇಕು ಅನ್ನುವಂತಹ ಪ್ಲಾನ್ ಬಿಜೆಪಿ ನಾಯಕರದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಭಿಷೇಕ್, ಒಂದ್ ಕಡೆ ವಕ್ಫ್ ವಿಚಾರ, ಮತ್ತೊಂದು ಕಡೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರ. ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಓಲೈಕೆಯ ರಾಜಕಾರಣದ ಮೊರೆ ಹೋಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಮೊದಲನೇದಾಗಿ ಕೇಂದ್ರ ಸರ್ಕಾರ ತಂದಿರುವಂತಹ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ನಿನ್ನೆ ಅಸೆಂಬ್ಲಿನಲ್ಲಿ ಈಗ ಎಲ್ಲರೂ ಒಮ್ಮತದಿಂದ ಸಮ್ಮತದಿಂದ ನಾವು ಇದನ್ನ ಧಿಕ್ಕರಿಸ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿರುವಂತದ್ದು. ಅಲ್ಲಿ ಬಳಸಿರುವಂತಹ ಪದ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ತಿದ್ದುಪಡಿ ಮಸೂದೆ ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ, ನಮ್ಮ ರಾಜ್ಯದ ಹಾಗೂ ಇತರೆ ಭಾರತದಲ್ಲಿರುವಂತಹ ದೇಶಗಳ ಅಭಿಪ್ರಾಯವನ್ನ ಪಡೆಯದೆ ಈ ಒಂದು ಮಸೂದೆಯನ್ನ ಚಾಲ್ತಿಗೆ ತರಲಾಗಿದೆ ಅನ್ನೋದು ಕಾಂಗ್ರೆಸ್ನ ವಾದ ಆಗಿದೆ. ಮತ್ತೊಂದು ಕಡೆ ಈ ಒಂದು ನಿರ್ಣಯಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನೋದು ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು ಈಗಾಗಲೇ ಮಾಹಿತಿಯನ್ನ ನೀಡಿರುವಂತದ್ದು. ಮತ್ತೊಂದು ಕಡೆ ಈಗ ಮುಸಲ್ಮಾನ ಮೀಸಲಾತಿ ವಿಚಾರವಾಗಿ ನಾವು ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಜಾರಿಗೆ ಬರಬಾರದು ಅಂತ ಕಳೆದ ಅನೇಕ ದಿನಗಳಿಂದ ಬಿಜೆಪಿ ಹಾಗೂ ಜೆಡಿಎಸ್ ಬಣ್ಣ ತೊಟ್ಟಿರುವಂತದ್ದು. ಇದನ್ನ ನಾವು ರಾಜಕೀಯವಾಗಿ ಮುಂದುವರಿಸೋದಕ್ಕಿಂತ ಜನರ ಗಮನಕ್ಕೆ ಇದನ್ನ ತರ್ತೇವೆ. ಯಾವ ರೀತಿ ಮುಸ್ಲಿಂ ಓಲೈಕೆ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಿದೆ, ಇಲ್ಲಿ ಹಿಂದುಳಿದ ವರ್ಗಗಳ ಎಲ್ಲರ ಓಲೈಕೆಯನ್ನ ಮಾಡಿದ್ರೆ ಪರವಾಗಿರಲಿಲ್ಲ, ಆದ್ರೆ ಇಲ್ಲಿ ಕೇವಲ ಮುಸಲ್ಮಾನರ ಓಲೈಕೆಯನ್ನ ಮಾಡ್ತಿರೋದ್ರಿಂದ ಇದನ್ನ ಬೂತ್ ಮಟ್ಟದಿಂದ ವಾರ್ಡ್ ಮಟ್ಟದಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಇದನ್ನ ಜನರ ಗಮನಕ್ಕೆ ತರ್ತೇವೆ. ಅದರ ಜೊತೆಗೆ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೂ ಈಗಾಗಲೇ ಪತ್ರ ಬರೆದರಾಗಿದ್ದರಿಂದ ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆದು ಇದಾದ ನಂತರ ಹೆಚ್ಚಿನ ಹೋರಾಟದ ಪ್ಲಾನ್ ಅನ್ನ ಮಾಡಿಕೊಳ್ತೇವೆ, ಅಗತ್ಯ ಬಿದ್ದಲ್ಲಿ ಕೋರ್ಟ್ಗೂ ಕೂಡ ಹೋಗ್ತೇವೆ ಅಂತ ಈಗಾಗಲೇ ಬಿಜೆಪಿ ತಿಳಿಸಿರುವಂತದ್ದನ್ನ ಯಥಾವತ್ ಚಾಲನೆಗೆ ತರೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಿರುವಂತದ್ದು. ಶ್ರುತಿ. ಓಕೆ ಅಭಿಷೇಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.